ಹಲೋ ಫ್ರೆಂಡ್ಸ್, 60 ರೂಲ್ಸ್ ಆಫ್ ಗ್ರಾಮರಲ್ಲಿ ರೂಲ್ ನಂಬರ್ 1 ನೋಡ್ರಿ. ಸಬ್ಜೆಕ್ಟ್ಸ್ ಲೈಕ್ ಎವ್ರಿಬಡಿ, ಎವ್ರಿಥಿಂಗ್, ನೋಬಡಿ, ನಥಿಂಗ್, ಸಂಬಡಿ, ಸಮಥಿಂಗ್, ಎನಿಬಡಿ, ಎನಿಥಿಂಗ್ ಇವೆಲ್ಲ ಏನು ನಿಮ್ಮದು ಸಿಂಗ್ಯುಲರ್ ಸಬ್ಜೆಕ್ಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ವರ್ಬ್ ಏನು ಬರುತ್ತೆ ನಿಮ್ಮದು ಸಿಂಗ್ಯುಲರ್ ಬರುತ್ತೆ. ಎಕ್ಸಾಂಪಲ್ಸು ಎವ್ರಿಬಡಿ ಈಸ್ ಆರ್ ರೆಡಿ ಟು ಡೂ ಹೀಸ್ ಆರ್ ದೇರ್ ವರ್ಕ್. ಎವ್ರಿಬಡಿ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್. ಇಲ್ಲೇನು ಬರುತ್ತೆ ನಿಮ್ಮದು ಈಸ್. ಹೀಸ್ ಆರ್ ದೇರಲ್ಲಿ ಏನು ಬರುತ್ತೆ ನಿಮ್ಮದು ಹೀಸ್. ಓಕೆ, ಈಸ್ ಆ್ಯಂಡ್ ಹಿಸ್ ಈಸ್ ದ ಆನ್ಸರ್. ಸೆಕೆಂಡು ಎಕ್ಸಾಂಪಲು ಎನಿಬಡಿ ಕ್ಯಾನ್ ಡೂ ದಿ ವರ್ಕ್ ಇಫ್ ದೇ ಟ್ರೈ ಆರ್ ಹೀ ಟ್ರೈಸ್. ಅಗೇನ್ ಎನಿಬಡಿ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್. ಇಲ್ಲೇನು ಬರುತ್ತೆ ನಿಮ್ಮದು ಹೀ ಟ್ರೈಸ್ ಈಸ್ ದ ಕರೆಕ್ಟ್ ಆನ್ಸರ್. ರೂಲ್ ನಂಬರ್ 2 ಈಚ್, ಎವ್ರಿ, ಐದರ್, ನೈದರ್, ಎನಿ, ನನ್. ಇವಾಗ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ಈಚ್. ಓಕೆ, ಈಚ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಪ್ರೊನೌನು ಅಡ್ಜೆಕ್ಟಿವ್. ಓಕೆ, ಬಟ್ ಎವ್ರಿ, ಓಕೆ, ಎವ್ರಿ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಓನ್ಲಿ ಅಡ್ಜೆಕ್ಟಿವ್. ಓಕೆ, ಇಲ್ಲಿ ನೋಡಿರಿ ಅಗೇನು ಈಚ್ ಈಸ್ ಯೂಸ್ಡ್ ಫಾರ್ 2 ಪರ್ಸನ್ಸ್. ಓಕೆ, 2 ಪರ್ಸನ್ ಆರ್ 2 ಥಿಂಗು. ಎವ್ರಿ ಈಸ್ ಫಾರ್ ಮೋರ್ ದೆನ್ 2. ಇವಾಗ ಥರ್ಡ್ ಪಾಯಿಂಟು ಐದರ್ ಈಸ್ ಯೂಸ್ಡ್ ಫಾರ್ 2 ಪರ್ಸನು ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಪಾಸಿಟಿವ್ ಸೆಂಟೆನ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಐದರ್ ಯೂಸ್ಡ್ ಫಾರ್ 2 ಪರ್ಸನ್ಸು ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಪಾಸಿಟಿವ್ ಸೆಂಟೆನ್ಸ್. ನೈದರ್ ಈಸ್ ಯೂಸ್ಡ್ ಫಾರ್ 2 ಪರ್ಸನ್ಸ್ ಸೇಮ್, ಬಟ್ ಇಂಪಾರ್ಟೆಂಟ್ ಏನಂದರೆ ನೆಗೆಟಿವ್ ಸೆಂಟೆನ್ಸ್. ಓಕೆ, ಇವಾಗ ಎಕ್ಸಾಂಪಲ್ ನೋಡಿರಿ. ಈಚ್ ಗರ್ಲ್ ವಾಸ್ ಆರ್ ವೇರ್ ಪ್ರೆಸೆಂಟ್. ಅಗೇನ್ ಈಚ್ ಯೂಸ್ಡ್ ಫಾರ್ ಸಿಂಗ್ಯುಲರ್ ವರ್ಬ್. ಇಲ್ಲೇನು ಬರುತ್ತೆ ನಿಮ್ಮದು ವಾಸ್. ಈಚ್ ಆಫ್ ದಿ ಗರ್ಲ್ಸ್ ವಾಸ್ ಆರ್ ವೇರ್ ಪ್ರೆಸೆಂಟ್. ಅಗೇನ್ ಈಚ್ ಯೂಸ್ಡ್ ಫಾರ್ ಸಿಂಗ್ಯುಲರ್ ವರ್ಬ್. ಇಲ್ಲೇನು ಬರುತ್ತೆ ನಿಮ್ಮದು ವಾಸ್. ಓಕೆ, ಎವ್ರಿ ಗರ್ಲ್ ವಾಸ್ ಆರ್ ವೇರ್ ಪ್ರೆಸೆಂಟ್. ಎವ್ರಿ ಗರ್ಲ್ ವಾಸ್ ಆರ್ ವೇರ್ ಪ್ರೆಸೆಂಟ್. ಎವ್ರಿ ಯೂಸ್ಡ್ ಫಾರ್ ಸಿಂಗ್ಯುಲರ್ ವರ್ಬ್. ಸೊ ಇಲ್ಲೇನು ಬರುತ್ತೆ ವಾಸ್. ಕರೆಕ್ಟ್. ಇಲ್ಲಿ ನೋಡಿರಿ ಇಂಪಾರ್ಟೆಂಟು ಎವ್ರಿ ಗರ್ಲಲ್ಲಿ ಗರ್ಲ್ ಏನು ನಿಮ್ಮದು ನೌನು, ಎವ್ರಿ ಏನು ನಿಮ್ಮದು ಅಡ್ಜೆಕ್ಟಿವ್. ಓಕೆ, ಸೊ ಆವಾಗ ಏನು ಯೂಸ್ ಮಾಡಿದ್ದೀವಿ ನಾವು ನಮ್ಮದು ಪಾಯಿಂಟಲ್ಲಿ ಎವ್ರಿ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅಡ್ಜೆಕ್ಟಿವ್. ಸೊ ಇಲ್ಲಿ ಎವ್ರಿ ಏನೈತಿ ನಿಮ್ಮದು ಅಡ್ಜೆಕ್ಟಿವ್ ಐತಿ. ರೂಲ್ ನಂಬರ್ 3 ಬೋತ್ ಈಸ್ ಫಾಲೋಡ್ ಬೈ ಆ್ಯಂಡ್. ಓಕೆ, ಬೋತ್ ಈಸ್ ಫಾಲೋಡ್ ಬೈ ಆ್ಯಂಡ್. ಇಲ್ಲಿ ನೋಡಿರಿ ಬೋತ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಪ್ರೊನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಪ್ರೊನೌನ್ ಅಂದರೆ ಪ್ರೊನೌನ್ ಈಸ್ ಎ ವರ್ಡ್ ವಿಚ್ ಮಾಡಿಫೈಸ್ ನೌನ್. Adjective means adjective is a word which modifies noun and pronoun. The verb will always be plural. Okay. Example, both were present. Both ಯೂಸ್ ಮಾಡಿದ್ರೆ ನಿಮ್ಮದು ವರ್ಬ್ ಏನಿರುತ್ತೆ ನಿಮ್ಮದು ಪ್ಲೂರಲ್. ಸೊ ಇಲ್ಲೇನು ಬಂದಿದೆ ವೇರ್ ಬಂದಿದೆ. ವಾಸ್ ಬಂದರೆ ರಾಂಗ್ ಆಗುತ್ತೆ, ಬಟ್ ವೇರ್ ಬಂದಿದೆ. ಸೊ ಬೋತ್ ಜೊತೆ ಏನು ಬರುತ್ತೆ ನಿಮ್ಮದು ವರ್ಬು ಪ್ಲೂರಲ್ ಇರುತ್ತೆ. ಓಕೆ, ಇಲ್ಲಿ ನಿಮ್ಮದು ಬೋತ್ ಯಾವ ಥರ ಯೂಸ್ ಮಾಡಿದ್ದೀವಿ ಅಂತಂದರೆ ನಾವು ಪ್ರೊನೌನ್ ಥರ ಯೂಸ್ ಮಾಡಿದ್ದೀವಿ. ಬೋತ್ ದ ಸ್ಟೂಡೆಂಟ್ಸ್ ವೇರ್ ಪ್ರೆಸೆಂಟ್. ಬೋತ್ ದ ಸ್ಟೂಡೆಂಟ್ಸ್ ವೇರ್ ಪ್ರೆಸೆಂಟ್. ಅಗೇನ್ ಬೋತ್ ಬಂದಿದೆ, ಬಟ್ ಇಲ್ಲಿ ಏನಾಗಿದೆ ನಿಮ್ಮದು ವರ್ಬು ವೇರ್. ಓಕೆ, ಯಾಕಂದರೆ ಬೋತ್ ಜೊತೆ ನಾವು ಏನು ಯೂಸ್ ಮಾಡ್ತೀವಿ ಪ್ಲೂರಲ್ ವರ್ಬ್. ಇಲ್ಲಿ ನಿಮ್ಮದು ಬೋತ್ ಯಾವ ಥರ ಯೂಸ್ ಮಾಡಿದ್ದೇವೆ ನಾವು ಅಡ್ಜೆಕ್ಟಿವ್. ಇಲ್ಲಿ ನೋಡಿರಿ ಎಕ್ಸಾಂಪಲು ಬೋತ್ ದ ಸ್ಟೂಡೆಂಟ್ ಆ್ಯಸ್ ವೆಲ್ ಆ್ಯಸ್. ಇವಾಗೇ ನೋಡಿದ್ದೀವಿ ಬೋತ್ ಜೊತೆ ಏನು ಯೂಸ್ ಮಾಡ್ತೀವಿ ನಾವು ಆ್ಯಂಡ್. ಓಕೆ, ಎಕ್ಸಾಮಲ್ಲಿ ಆ್ಯಸ್ ವೆಲ್ ಆ್ಯಸ್ ಕೊಟ್ಟಿರ್ತಾರೆ, ಬಟ್ ನಾವೇನು ಯೂಸ್ ಮಾಡಬೇಕು ಆ್ಯಂಡ್. ಸೆಕೆಂಡ್ ಒನ್ನು ನೈದರ್ ಆಫ್ ದೆಮ್ ವೆಂಟ್ ಟು ದಿ ಸಿನಿಮಾ. ಓಕೆ, ಇದರಲ್ಲಿ ನೋಡಿರಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಸೊ ಆನ್ಸರ್ ಏನು ನಿಮ್ಮದು ನೋ ಇಂಪ್ರೂವ್ಮೆಂಟ್. ಬೋತ್ ಮೈ ಬ್ರದರ್ ಆ್ಯಂಡ್ ಮೈ ಫ್ರೆಂಡ್ಸ್ ಲವ್ ಕ್ರಿಕೆಟ್. ಇದರಲ್ಲಿ ಇಂಪಾರ್ಟೆಂಟ್ ನೋಡಿರಿ ಏನು ಯೂಸ್ ಮಾಡಿ ನಾವು ಬೋತ್ ಜೊತೆ ಏನು ಯೂಸ್ ಮಾಡ್ತೀವಿ ಕನೆಕ್ಟರು ಆ್ಯಂಡ್. ಓಕೆ, ಕರೆಕ್ಟ್ ಆಯ್ತು. ಬಟ್ ಬೋತ್ ಜೊತೆ ಏನು ಇರುತ್ತೆ ನಿಮ್ಮದು ನೌನ್ ಏನಿರುತ್ತೆ ನಿಮ್ಮದು ಪ್ಲೂರಲ್ ಇರುತ್ತೆ. ಓಕೆ, ಪ್ಲೂರಲ್ ಅಂತಂದರೆ ಲವ್ಸಲ್ಲಿ ಮತ್ತು ಲವಲ್ಲಿ ಪ್ಲೂರಲ್ ಯಾವುದು ನಿಮ್ಮದು ಲವ್. ಓಕೆ, ಇಲ್ಲಿ ಲವ್ ಬರುತ್ತೆ. ರೂಲ್ ನಂಬರ್ 4 ನೋಡಿರಿ. ಇಫ್ ದ ಸಬ್ಜೆಕ್ಟ್ಸ್ ಆರ್ ಜಾಯ್ನ್ಡ್ ಬೈ ಐದರ್ ಆರ್ ನೈದರ್ ನಾರ್ ನಾಟ್ ಓನ್ಲಿ ಬಟ್ ಆಲ್ಸೋ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ಐದರ್ ಜೊತೆ ಯಾವಾಗಲೂ ಏನು ಬರುತ್ತೆ ಆರ್ ಬರುತ್ತೆ ಕನೆಕ್ಟರ್. ನೈದರ್ ಜೊತೆ ಯಾವಾಗಲೂ ಏನು ಬರುತ್ತೆ ನಾರ್ ಬರುತ್ತೆ. ನಾಟ್ ಓನ್ಲಿ ಜೊತೆ ನಿಮ್ಮದು ಕನೆಕ್ಟರ್ ಏನಿರುತ್ತೆ ಬಟ್ ಆಲ್ಸೋ ಇರುತ್ತೆ. ಇದು ಇಂಪಾರ್ಟೆಂಟ್. ಇವಾಗ ಇಂಪಾರ್ಟೆಂಟ್ ಇದರಲ್ಲಿ ಈ ಥರ ನಿಮಗೆ ಸಬ್ಜೆಕ್ಟ್ಸ್ ಕೊಟ್ಟರೆ ಇವಾಗ ಇಂಪಾರ್ಟೆಂಟ್ ನಿಮ್ಮದು ವರ್ಬ್ ಯಾವ ಥರ ಬರುತ್ತೆ ಅಂದರೆ ವರ್ಬ್ ಅಕಾರ್ಡಿಂಗ್ ಟು ದ ನಿಯರೆಸ್ಟ್ ಸಬ್ಜೆಕ್ಟ್. ಅಂದರೆ ಇಲ್ಲಿ ಸಬ್ಜೆಕ್ಟ್ 1 ಇತ್ತು. ಓಕೆ, ಇಲ್ಲಿ ನಿಮ್ಮದು ಐದರ್ ಆರ್ ಇತ್ತು. ಓಕೆ, ಇಲ್ಲಿ ಐದರ್ ಆರ್ ಇತ್ತು, ಪ್ಲಸ್ ಇಲ್ಲಿ ಸಬ್ಜೆಕ್ಟ್ 2 ಇತ್ತು. ಓಕೆ, ಇವಾಗ ಇಲ್ಲಿ ವರ್ಬ್ ಯಾವ ಥರ ಬರುತ್ತೆ ಅಂದರೆ ನಿಮ್ಮದು ಅಕಾರ್ಡಿಂಗ್ ಟು ಸಬ್ಜೆಕ್ಟ್ 2. ಓಕೆ, ಇದು ಸಬ್ಜೆಕ್ಟ್ 2 ಸಿಂಗ್ಯುಲರ್ ಇದ್ದರೆ ವರ್ಬ್ ಸಿಂಗ್ಯುಲರ್ ಬರುತ್ತೆ, ಪ್ಲೂರಲ್ ಇದ್ದರೆ ಪ್ಲೂರಲ್ ಬರುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ನೋಡಿರಿ. ನೈದರ್ ಆಫ್ ದಿ ಕಲರ್ ಆಫ್ ದಿ ಸೈಜ್ ಆಫ್ ದಿ ಕ್ಲಾತ್ ಸೂಟ್ ಆರ್ ಸೂಟ್ಸ್ ಮೀ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಇವಾಗ ನೋಡಿದೆ ನಾವು
ನೈದರ್ ಜೊತೆ ನಮ್ದು ಕಾಂಬಿನೇಷನ್ ಏನು ಬರುತ್ತೆ, ನಾರ್ ಬರುತ್ತೆ, ಆರ್ ಬರಲ್ಲ. ಇಲ್ಲಿ ಏನು ಬರಬೇಕು, ನಾರ್. ಮಿಕ್ಕಿದೆಲ್ಲ ಕರೆಕ್ಟ್ ಇದೆ ನಿಮ್ಮದು. ಸೆಕೆಂಡ್ ಎಕ್ಸಾಂಪಲು, ನಾಟ್ ಓನ್ಲಿ ರಾಮ್ ಬಟ್ ಆಲ್ಸೋ ಹಿಸ್ ಫ್ರೆಂಡ್ಸ್ ವಾಸ್ ಆರ್ ವೇರ್ ಪ್ರೆಸೆಂಟ್. ಇಲ್ಲಿ ನೋಡಿರಿ, ಇಲ್ಲಿ ನಾಟ್ ಓನ್ಲಿ ಐತಿ, ಇಲ್ಲಿ ಬಟ್ ಆಲ್ಸೋ ಐತಿ. ಓಕೆ, ಕರೆಕ್ಟ್ ಐತಿ ನಮ್ಮದು ಕನೆಕ್ಟರ್. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಬಟ್ ಆಲ್ಸೋ ಆದಮೇಲೆ ಫ್ರೆಂಡ್ಸ್ ಐತಿ. ಇದೇನೈತಿ ನಿಮ್ಮದು ಪ್ಲೂರಲ್ ಐತಿ. ಓಕೆ, ಸೊ ಸಬ್ಜೆಕ್ಟ್ ಪ್ಲೂರಲ್ ಬಂದರೆ ವರ್ಬ್ ಕೂಡ ನಿಮ್ಮದು ಏನು ಬರುತ್ತೆ, ಪ್ಲೂರಲ್ ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ, ವೇರ್. ಓಕೆ, ಥರ್ಡ್ ಒನ್ನು, ಐದರ್ ದಿ ಸ್ಟೂಡೆಂಟ್ಸ್ ಆರ್. ಇಲ್ಲಿ ನೋಡಿರಿ, ಐದರ್ ಜೊತೆ ಕನೆಕ್ಟರ್ ಏನು ಬರಬೇಕು, ಆರ್ ಬರುತ್ತೆ. ಸೊ ಇದು ಕರೆಕ್ಟ್ ಇದೆ. ದ ಸ್ಟೂಡೆಂಟ್ಸ್ ಆರ್ ದ ಪ್ರಿನ್ಸಿಪಲ್ ಅಗ್ರಿ ಆರ್ ಅಗ್ರೀಸ್ ಟು ದಿ ಸೆಮಿನಾರ್. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದೊಂದು ಸಬ್ಜೆಕ್ಟ್ ಒನ್ನು ಸ್ಟೂಡೆಂಟ್, ಸಬ್ಜೆಕ್ಟ್ ಟು ದ ಪ್ರಿನ್ಸಿಪಲ್. ಇಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ ಟು ನಿಮ್ಮದು ಪ್ರಿನ್ಸಿಪಲು ಸಿಂಗ್ಯುಲರ್ ಐತೆ. ಸೊ ನಿಮ್ಮದು ವರ್ಬ್ ಏನು ಬರುತ್ತೆ, ಸಿಂಗ್ಯುಲರ್. ಸೊ ಅಗ್ರೀಸ್ ಇಸ್ ದ ಕರೆಕ್ಟ್ ಆನ್ಸರ್. ರೂಲ್ ನಂಬರ್ 5 ನೋಡಿರಿ, ವರ್ಡ್ಸ್ ಲೈಕ್ 100, 1000, ಮಿಲಿಯನ್ಸ್, ಡಜನ್ಸ್ ಆರ್ ಯೂಸ್ಡ್ ಇನ್ ಎ ಸಿಂಗ್ಯುಲರ್ ಫಾರ್ಮ್. ಓಕೆ, ಇದ್ರ ಜೊತೆ ನಾವು ಯಾವ ಫಾರ್ಮ್ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಫಾರ್ಮ್, ವೆನ್ ಪ್ರಿಸೀಡೆಡ್ ಬೈ ಎ ನಂಬರ್. ಓಕೆ, ಇವಾಗ ಎಕ್ಸಾಂಪಲ್ ನೋಡಿರಿ, ಶಿ ಹ್ಯಾಸ್ ಡೊನೇಟೆಡ್ 5000 rupees. 5000 rupeesಲ್ಲಿ ರೂಪೀಸ್ ಏನೈತಿ, ನಿಮ್ಮದು ನೌನ್ ಐತೆ. ಓಕೆ, ನೌನ್ನ ಮಾಡಿಫೈ ಮಾಡೋದು ಏನಾಗುತ್ತೆ, ನಿಮ್ಮದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಅಲ್ಲಿ ಅಡ್ಜೆಕ್ಟಿವ್ ಏನೈತಿ ನಿಮ್ಮದು 5000. 5000 ಏನು ನಿಮ್ಮದು ಅಡ್ಜೆಕ್ಟಿವ್, ರೂಪೀಸ್ ಏನು ನೌನ್. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ಅಡ್ಜೆಕ್ಟಿವ್ ಯಾವಾಗಲೂ ಏನಿರಬೇಕು, ನಿಮ್ಮದು ಸಿಂಗ್ಯುಲರ್ ಇರಬೇಕು. ಓಕೆ, ಇಂಪಾರ್ಟೆಂಟ್ ಏನಂದರೆ ಅಡ್ಜೆಕ್ಟಿವ್ ಯಾವಾಗಲೂ ನಿಮ್ಮದು ಸಿಂಗ್ಯುಲರ್ ಇರಬೇಕು. ಬಟ್ ಇಲ್ಲಿ ಏನೈತಿ, ಅಡ್ಜೆಕ್ಟಿವ್ ಸಿಂಗ್ಯುಲರ್ ಐತಿ. ಸೊ ಇಲ್ಲಿ ದಿಸ್ ಸೆಂಟೆನ್ಸ್ ಇಸ್ ಗ್ರಾಮೆಟಿಕಲಿ ಕರೆಕ್ಟ್. ಓಕೆ, ಇವಾಗ ಈ ಎಕ್ಸಾಂಪಲ್ ನೋಡಿರಿ, ಶಿ ಹ್ಯಾಸ್ ಡೊನೇಟೆಡ್ 5000 rupees. ಅಗೇನ್ ಇಲ್ಲಿ ರೂಪೀಸ್ ಏನೈತಿ, ನಿಮ್ಮದು ನೌನ್ ಐತಿ. ಓಕೆ, ರೂಪೀಸ್ ಏನೈತಿ, ನೌನ್ ಐತಿ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದೇನೈತಿ, ನೀವು 5000 ಏನೈತಿ, ನಿಮ್ಮದು ಅಡ್ಜೆಕ್ಟಿವ್ ಐತಿ. ಬಟ್ ಅಡ್ಜೆಕ್ಟಿವ್ ಏನಿರ್ಬೇಕು, ನಿಮ್ಮದು ಸಿಂಗ್ಯುಲರ್ ಇರಬೇಕು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಪ್ಲೂರಲ್ ಕೊಟ್ಟಿದ್ದಾರೆ, ಥೌಸಂಡ್ಸ್ ಅಂತ. ಸೊ ಇಲ್ಲಿ ಎಸ್ ಬರಲ್ಲ. ಸೊ ಇಲ್ಲಿ ನೀವು 5000ಅಲ್ಲಿ 5000 ಅಂತ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರಿ, ರಿಪ್ಲೇಸ್ ಥೌಸಂಡ್ಸ್ ವಿತ್ 1000. ಓಕೆ, ಬಿಕಾಸ್ ರುಪಿ ಈಸ್ ಎ ನೌನ್, ವರ್ಡ್ ದಟ್ ಕ್ಯಾನ್ ಕಮ್ ಬಿಫೋರ್ ದಿ ನೌನ್ಸ್ ಆರ್ ಅಡ್ಜೆಕ್ಟಿವ್. ಓಕೆ, ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಏನಿಲ್ಲ, ಜಸ್ಟ್ ಇಲ್ಲಿ ನೌನ್ ಇರುತ್ತೆ. ನೌನ್ ಹಿಂದ್ಗಡೆ ನಿಮ್ದು ಏನು ಬರುತ್ತೆ, ಅಡ್ಜೆಕ್ಟಿವ್ ಬರುತ್ತೆ. ಸೊ ಆ ಅಡ್ಜೆಕ್ಟಿವ್ ಏನಿರಬೇಕು, ನಿಮ್ದು ಯಾವಾಗಲೂ ಏನು ಸಿಂಗ್ಯುಲರ್ ಇರಬೇಕು. ಇಷ್ಟೇ, ಇದು ನೌನ್ ಹಿಂದ್ಗಡೆ ಇರೋ ಅಡ್ಜೆಕ್ಟಿವ್ ಯಾವಾಗಲೂ ಇರಬೇಕು, ಸಿಂಗ್ಯುಲರ್ ಇರಬೇಕು. ಇಲ್ಲಿ ಥೌಸಂಡ್ಸ್ ಪ್ಲೂರಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬರಬೇಕು, ನಿಮ್ಮದು 1000 ಬರಬೇಕು. ಓಕೆ, ಜಸ್ಟ್ 1000 ಬರಬೇಕು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೂಲ್ ನಂಬರ್ 6 ಇಂದ ನೋಡೋಣ. ಓಕೆ, ಥ್ಯಾಂಕ್ ಯು.